ಜೈ ಹಿಂದ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಅಗ್ನಿವೀರ್ ಫಸ್ಟ್ ಶಿಫ್ಟ್ ಎಕ್ಸಾಮ್ ಕಂಪ್ಲೀಟ್ ಆಗಿದೆ. ನೋಡೋಣ ಯಾವ ಥರ ಕ್ವಶನ್ಸ್ ಬಂದಿದ್ವು ಅಂತ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ರಿಗೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ದರೆ ವಿಡಿಯೋನ ಫುಲ್ ನೋಡಿ. ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಫಸ್ಟ್ ಕ್ವಶನ್ ಏನಪ್ಪ ಅಂದರೆ, ಸುಂದರ್ಬನ್ಸ್ ಮ್ಯಾಂಗ್ರೋವ್ ಅರಣ್ಯ ಯಾವ ರಾಜ್ಯದಲ್ಲಿ ಸ್ಥಿತವಾಗಿದೆ ಅಂತ ಕ್ವಶನ್ ಕೇಳಿದಾರೆ. ಎಲ್ಲಿಪ್ಪ ಅಂದರೆ ಇದು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತೆ. ಯಾವುದು? ಸುಂದರ್ಬನ್ಸ್ ಮ್ಯಾಂಗ್ರೋವ್ ಅರಣ್ಯ. ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡ ಮ್ಯಾಂಗ್ರೋವ್ ಅರಣ್ಯ ಪ್ರದೇಶ ಯಾವುದಪ್ಪ ಅಂದರೆ ಅದು ಸುಂದರ್ಬನ್ಸ್. ಹೌದಾ? ಈ ಸುಂದರ್ಬನ್ಸ್ ವಿಶ್ವದ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯವಾಗಿದೆ. ಇದು ಗಂಗಾ, ಬ್ರಹ್ಮಪುತ್ರ, ಮೇಘನಾ ನದಿಗಳ ಡೆಲ್ಟಾದಲ್ಲಿ ಹರಡಿದೆ. ಬಾಂಗ್ಲಾದೇಶದೊಂದಿಗೆ ಗಡಿ ಹಂಚಿಕೊಂಡಿದ್ದು ಭಾರತದ ಭಾಗ ಪಶ್ಚಿಮ ಬಂಗಾಳದಲ್ಲಿದೆ. ಹೌದಾ? ರಾಯಲ್ ಬೆಂಗಾಲ್ ಅಥವಾ ಬೆಂಗಾಲ್ ಟೈಗರ್ ಹುಲಿಗಳಿಗೆ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಪ್ರದೇಶ. ಓಕೆ, ನೆಕ್ಸ್ಟ್, ಭಾರತದ ಮುಖ್ಯ ಭೂಮಿಗೆ ಹೋಲಿಸಿದರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಯಾವ ದಿಕ್ಕಿನಲ್ಲಿವೆ ಅಂತ ಪ್ರಶ್ನೆ ಕೇಳಿದಾರೆ. ಯಾವ ದಿಕ್ಕಪ್ಪ ಅಂದ್ರೆ ದಕ್ಷಿಣ ಪೂರ್ವ. ಅವ್ರ ಆಪ್ಷನಲ್ಲಿ ದಕ್ಷಿಣ ಪೂರ್ವ ಅಂತ ಕೊಡಬೇಕು, ಎಲ್ಲಪ್ಪ ಅಂದರೆ ಆಗ್ನೇಯ ಅಂತ ಕೊಡಬೇಕು. ಆಗ್ನೇಯ ಅಂದ್ರೂ ಒಂದೇ, ಮತ್ತು ಸೌತ್ ಈಸ್ಟ್ ಅಥವಾ ದಕ್ಷಿಣ ಪೂರ್ವ, ಸೌತ್ ಈಸ್ಟ್ ಅಂದರೂ ಒಂದೇ. ಓಕೆ, ಇವು ಬಂಗಾಳ ಕೊಲ್ಲಿಯಲ್ಲಿ ಕಂಡುಬರ್ತಾವೆ. ಇದು ಭಾರತದ ದಕ್ಷಿಣ ಪೂರ್ವ ದಿಕ್ಕಿನಲ್ಲಿದೆ. ಮಯನ್ಮಾರ್ ಮತ್ತು ಇಂಡೋನೇಷ್ಯಾ ನಡುವೆ ಈ ಒಂದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಕಂಡುಬರ್ತವೆ. ಇದು ಕೇಂದ್ರಾಡಳಿತ ಪ್ರದೇಶವಾಗಿ ಇದರ ರಾಜಧಾನಿ ಯಾವುದಪ್ಪ ಅಂದ್ರೆ ಪೋರ್ಟ್ ಬ್ಲೇರ್. ಹೌದಾ? ನೆಕ್ಸ್ಟ್, ಮೂಲಭೂತ ಕರ್ತವ್ಯಗಳು ಸಂವಿಧಾನದ ಯಾವ ಭಾಗದಲ್ಲಿವೆ ಅಥವಾ ಭಾರತೀಯ ಸಂವಿಧಾನದಲ್ಲಿನ ಮೂಲಭೂತ ಕರ್ತವ್ಯಗಳನ್ನು ಯಾವ ಭಾಗದಲ್ಲಿ ಸೇರಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವ ಭಾಗಪ್ಪ ಅಂದರೆ ಆಪ್ಷನ್ ಸಿ, ಭಾಗ 4A. ಹೌದಾ? 1976ರಲ್ಲಿ 42ನೇ ತಿದ್ದುಪಡಿ ಮುಖಾಂತರ ಅದನ್ನು ಭಾರತ ಸಂವಿಧಾನಕ್ಕೆ ಸೇರಿಸಲಾಗ್ತದೆ. ಯಾಕಂದರೆ ಮೂಲ ಸಂವಿಧಾನದಲ್ಲಿ ಯಾವುದೇ ರೀತಿಯ ನಾವು ಮೂಲಭೂತ ಕರ್ತವ್ಯಗಳನ್ನು ಕಾಣೋದಿಲ್ಲ. ಇದನ್ನು 42ನೇ ತಿದ್ದುಪಡಿ ಮುಖಾಂತರ ಭಾರತೀಯ ಸಂವಿಧಾನಕ್ಕೆ ಸೇರಿಸಲಾಗ್ತದೆ. ಹಾಗಾದರೆ ಭಾಗ 3 ಯಾವುದಪ್ಪ ಅಂದರೆ ಮೂಲಭೂತ ಹಕ್ಕುಗಳು. ಭಾಗ 4 ಅಂದರೆ DPSP ಅಥವಾ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಭಾಗ 5 ಅಂತ ಬಂದಾಗ ನಾವು ಕೇಂದ್ರ ಸರ್ಕಾರ ಅಂತ ನೋಡ್ತೀವಿ. ಏನು? ಕೇಂದ್ರ ಸರ್ಕಾರ. ಹೌದಾ? ನೆಕ್ಸ್ಟ್, ಕೇವಲ 11 ಕರ್ತವ್ಯ ಇದ್ದು ಯಾವಾಗ 42 ತಿದ್ದುಪಡಿ ಮುಖಾಂತರ 1976ರಲ್ಲಿ ಜಾರಿಯಾದಾಗ 86ನೇ ತಿದ್ದುಪಡಿ ಮುಖಾಂತರ 11ನೇ ಕರ್ತವ್ಯವನ್ನಾಗಿ ಸೇರಿಸ್ತಾರೆ. ಅದು ಯಾವಪ್ಪ ಕರ್ತವ್ಯ ಅಂದರೆ 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದು ಪಾಲಕರ ಆದ್ಯ ಕರ್ತವ್ಯ. ಹೌದಾ? ಈ ಒಂದು ಕರ್ತವ್ಯಗಳು 51A ಇಂದ ಹಿಡಿದು 51Kವರೆಗೂ ನಾವು ನೋಡ್ತೀವಿ. ಹೌದಾ? ಒಟ್ಟಾರೆಯಾಗಿ 11 ಮೂಲಭೂತ ಕರ್ತವ್ಯಗಳು ಪ್ರಸ್ತುತ ಸಂವಿಧಾನದಲ್ಲಿ ಕಂಡುಬರ್ತವೆ. ಓಕೆ, ಮತ್ತು ಇವು ಯಾವುದೇ ರೀತಿ ಕಾನೂನು ರಕ್ಷಿತವಲ್ಲ. ಅಂದರೆ ಈಗ ನಮ್ಮ ಮೂಲಭೂತ ಹಕ್ಕು ಉಲ್ಲಂಘನೆ ಆದರೆ ನಾವು ರಿಟ್ ಅರ್ಜಿ ಸಲ್ಲಿಸಬಹುದು. 32ನೇ ವಿಧಿ ಪ್ರಕಾರ ಸುಪ್ರೀಂ ಕೋರ್ಟ್ಗೆ ಮತ್ತು 226ನೇ ವಿಧಿ ಪ್ರಕಾರ ಹೈಕೋರ್ಟ್ಗೆ. ಅದೇ ರೀತಿ ನಮ್ಮ ಮೂಲಭೂತ ಕರ್ತವ್ಯ ಉಲ್ಲಂಘನೆಯಾದಾಗ ನಾವು ಯಾವುದೇ ರೀತಿ ರಿಟ್ ಸಲ್ಲಿಸಲು ನಮಗೆ ಅವಕಾಶವಿಲ್ಲ. ಆದ್ದರಿಂದ ಇವುಗಳನ್ನ ನಾವು ಏನಂತ ಕರಿತೀವಿ? ನೈತಿಕ ಬಾಧ್ಯತೆ ಅಥವಾ ನ್ಯಾಯರಕ್ಷಿತವಾಗಿಲ್ಲ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್, 2025 ಕ್ಯಾಲೆಂಡರ್ ವರ್ಷದ ಅಂತ್ಯದ ವೇಳೆಗೆ ಅಂತಾರಾಷ್ಟ್ರೀಯ ಮಹಿಳಾ ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಬ್ಯಾಟ್ಸ್ ವುಮನ್
ಯಾರು ಅಂತ ಪ್ರಶ್ನೆ ಕೇಳಿದಾರೆ. ಯಾರಪ್ಪ ಅಂದರೆ ನಮ್ಮ ಭಾರತೀಯ ಆಟಗಾರ್ತಿ ಸ್ಮೃತಿ ಮಂದನ್ ಅವರು. ಹೌದಾ, ಸ್ಮೃತಿ ಮಂದನ್ ಅವರು 2025ರಲ್ಲಿ ಭಾರತ ತಂಡದ ಪರವಾಗಿ ವೆಸ್ಟ್ ಇಂಡೀಸ್, ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ವಿರುದ್ಧದ ಸರಣಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸ್ತಾರೆ. ಇವರು ಅತಿ ವೇಗದ ಆರಂಭಿಕ ಬ್ಯಾಟರ್ಗಳಲ್ಲಿ ಪ್ರಮುಖರು. ಮತ್ತು ಇದು ಏನಪ್ಪ ಅಂದರೆ ಇವರು 2025ರಲ್ಲಿ ನಡೆದಂತಹ ವರ್ಲ್ಡ್ ಕಪ್ ಇದೆಯಲ್ಲ, ವುಮೆನ್ಸ್ ODI ವರ್ಲ್ಡ್ ಕಪ್ಪು, ಅದರಲ್ಲಿ ಭಾರತ ಪರವಾಗಿ ಅತಿ ಹೆಚ್ಚು ರನ್ ಗಳಿಸಿದಂತಹ ಆಟಗಾರ್ತಿ ಯಾರಪ್ಪ ಅಂದರೆ ಅವರು ಕೂಡ ಸ್ಮೃತಿ ಮಂದನ್ ಅವರೇ. ಓಕೆ, ನೆಕ್ಸ್ಟ್, ಭಾರತೀಯ ವಾಯುಸೇನೆಯ ಮುಖ್ಯ ಕಾರ್ಯಾಲಯ ಹೆಡ್ ಕ್ವಾರ್ಟರ್ ಅಥವಾ ಪ್ರಧಾನ ಕಚೇರಿ ಯಾವ ನಗರದಲ್ಲಿ ಇದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಎಲ್ಲಿಪ್ಪ ಅಂದರೆ ನವದೆಹಲಿಯಲ್ಲಿ ಕಂಡುಬರುತ್ತೆ. ಓಕೆ, ಇದು ರಕ್ಷಣಾ ಸಚಿವಾಲಯದ ವಾಯುಸೇನಾ ವಿಭಾಗಕ್ಕೆ ಕೇಂದ್ರವಾಗಿದೆ. ಇತರ ಪ್ರಮುಖ ಕಮಾಂಡ್ಗಳು ಯಾವಪ್ಪ ಅಂದರೆ ಪಶ್ಚಿಮ ಅಂತ ಬಂದಾಗ ಅದು ಕೂಡ ದೆಹಲಿಯಲ್ಲಿ, ಪೂರ್ವ ಅಂತ ಬಂದಾಗ ಮೇಘಾಲಯದ ಶಿಲ್ಲಾಂಗು, ದಕ್ಷಿಣ ಅಂತ ಬಂದಾಗ ಕೇರಳದ ತಿರುವನಂತಪುರಮು, ಇನ್ನು ಮಧ್ಯ ಅಂತ ಬಂದಾಗ ಉತ್ತರ ಪ್ರದೇಶದ ಪ್ರಯಾಗ್ರಾಜು. ಓಕೆ, ಮುಂದಿನ ನಿಮ್ಮ ಎಕ್ಸಾಮ್ನಲ್ಲಿ ಈ 4ರಲ್ಲಿ ಯಾವುದಾದ್ರೂ ಕೇಳಬಹುದು. ಓಕೆ, ನೆಕ್ಸ್ಟ್, ಭಾರತೀಯ ನೌಕಾಸೇನೆಯ ಯಾವ ಪ್ರಮುಖ ಕಮಾಂಡ್ನ ಮುಖ್ಯ ಕಚೇರಿ ಮುಂಬೈನಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವ ಕಮಾಂಡಪ್ಪ ಅಂದರೆ ಪಶ್ಚಿಮ ನೌಕಾ ಕಮಾಂಡ್. ಹೌದಾ, ಹಾಗಾದರೆ ಪೂರ್ವ ನೌಕಾ ಕಮಾಂಡ್ ಎಲ್ಲಿದೆ? ವಿಶಾಖಪಟ್ಟಣಂ ಇದೆ. ದಕ್ಷಿಣ ನೌಕಾ ಕಮಾಂಡು ಕೊಚ್ಚಿನ್ನು. ನಿಮ್ಮ ಮುಂದಿನ ಎಕ್ಸಾಮ್ಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇವು. ಯಾವುದು? ವಿಶಾಖಪಟ್ಟಣಂ ಮತ್ತು ಕೊಚ್ಚಿನ್. ಅದೇ ರೀತಿ ಈ ಒಂದು ಪಶ್ಚಿಮ ನೌಕಾ ಕಮಾಂಡ್ ಯಾವುದರ ಮೇಲೆ ರಕ್ಷಣೆ ನೀಡ್ತದಪ್ಪ ಅಂದ್ರೆ ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಕರಾವಳಿಯ ರಕ್ಷಣೆಯನ್ನು ಮಾಡ್ತಕ್ಕಂಥ ಹೊಣೆಗಾರಿಕೆ ಈ ಒಂದು ಪಶ್ಚಿಮ ನೌಕಾ ಕಮಾಂಡ್ ಮೇಲೆ ಇದೆ. ಓಕೆ, ನೆಕ್ಸ್ಟ್, 1857ರ ಪ್ರಥಮ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮವಾಗಿ ಬ್ರಿಟಿಷ್ ಆಡಳಿತದಲ್ಲಿ ಪ್ರಮುಖವಾಗಿ ಯಾವ ಬದಲಾವಣೆ ಆಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವುದಪ್ಪ ಅಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಅಂತ್ಯಗೊಂಡು ನೇರವಾಗಿ ಬ್ರಿಟಿಷ್ ಕಿರೀಟ ಅಥವಾ ಬ್ರಿಟಿಷ್ನ ರಾಣಿ ಎಲಿಜಬೆತ್ನ ಆಡಳಿತ ಪ್ರಾರಂಭವಾಗುತ್ತೆ. ಇದು ಮೊದಲನೇ ಬದಲಾವಣೆ. ಇನ್ನೊಂದು ಸಣ್ಣ ಬದಲಾವಣೆ ಏನಪ್ಪ ಅಂದರೆ ಭಾರತದಲ್ಲಿ ಗವರ್ನರ್ ಜನರಲ್ ಹುದ್ದೆ ಅಂತ್ಯವಾಗಿ ವೈಸ್ರಾಯ್ ಹುದ್ದೆ ಆರಂಭವಾಗುತ್ತೆ. ಯಾವುದು? ವೈಸ್ರಾಯ್. ಭಾರತದ ಪ್ರಥಮ ವೈಸ್ರಾಯ್ ಯಾರಪ್ಪ ಅಂತ ಕೇಳಿದರೆ ಅವರು ಲಾರ್ಡ್ ಕ್ಯಾನಿಂಗ್. ಹೌದಾ, ಲಾರ್ಡ್ ಕ್ಯಾನಿಂಗ್. ನೆಕ್ಸ್ಟ್, 1858ರ ಗವರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಮೂಲಕ ಈಸ್ಟ್ ಇಂಡಿಯಾ ಕಂಪನಿಯನ್ನು ವಿಸರ್ಜನೆ ಮಾಡ್ತಾರೆ. ಬ್ರಿಟಿಷ್ ಸರ್ಕಾರದ ರಾಣಿ ವಿಕ್ಟೋರಿಯಾ ನೇರ ಆಡಳಿತಕ್ಕೆ ಭಾರತಕ್ಕೆ ಬರ್ತಾರೆ. ವೈಸ್ರಾಯ್ ಪದ್ಧತಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಓಕೆ, ನೆಕ್ಸ್ಟ್, ಭೂತಾನ್ ಮತ್ತು ನೇಪಾಳ ಎರಡೂ ದೇಶಗಳೊಂದಿಗೆ ಗಡಿ ಹಂಚಿಕೊಳ್ಳುವ ಭಾರತದ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವುದಪ್ಪ ಅಂದರೆ ಪಶ್ಚಿಮ ಬಂಗಾಳ. ಹೌದು, ಈ ಒಂದು ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಜಿಲ್ಲೆ ನೇಪಾಳದೊಂದಿಗೆ ಗಡಿಯನ್ನು ಹೊಂದಿದೆ. ಜಲೈಪಗುರಿ ಮತ್ತು ಅಲಿಪುರ್ದ್ವಾರ್ ಜಿಲ್ಲೆಗಳು ಭೂತಾನ್ ಗಡಿಯನ್ನು ಸ್ಪರ್ಶ ಮಾಡ್ತವೆ. ಸೊ ಆದ್ದರಿಂದ ಈ ಒಂದು ಪಶ್ಚಿಮ ಬಂಗಾಳ ನೇಪಾಳ ಹಾಗೂ ಭೂತಾನ್ ಎರಡೂ ರಾಜ್ಯದೊಂದಿಗೆ ಗಡಿಯನ್ನು ಹಂಚತಕ್ಕಂಥ ಒಂದು ರಾಜ್ಯ. ಸಿಕ್ಕಿಂ ಕೂಡ ಎರಡನ್ನೂ ಹೊಂದಿದೆಯಾದರೂ ಪ್ರಶ್ನೆ ಏಕೈಕ ಅಲ್ಲ, ಆದರೆ ಪಶ್ಚಿಮ ಬಂಗಾಳ ಸಹ ಎರಡನ್ನೂ ಹೊಂದಿದೆ. ಓಕೆ, ಅವರು ಏಕೈಕ ಅಂತ ಕೇಳಿಲ್ಲ, ಯಾಕಂದರೆ ಸಿಕ್ಕಿಂ ಕೂಡ ಈ ಒಂದು ಅವ್ರ ಎಕ್ಸಾಮ್ನಲ್ಲಿ ಅವ್ರ ಪ್ರಶ್ನೆನ ಏಕೈಕ ಅಂತ ಕೇಳಿಲ್ಲ. ಅವರು ಆಪ್ಷನ್ನಲ್ಲಿ ಸಿಕ್ಕಿಂ ಅಂತ ಕೊಟ್ಟಿರಲ್ಲ. ಓಕೆ, ಯಾವ ಥರ ಕೊಟ್ಟಿರ್ತಾರೆ? ಪಶ್ಚಿಮ ಬಂಗಾಳ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಆನ್ಸರ್ ಪಶ್ಚಿಮ ಬಂಗಾಳ ಆಗುತ್ತೆ. ಅಕಸ್ಮಾತ್ ಏನಾದರೂ ಆಪ್ಷನಲ್ಲಿ ಪಶ್ಚಿಮ ಬಂಗಾಳ ಇಲ್ಲದೆ ಹೋಗಿದರೆ ಆವಾಗ ಆನ್ಸರ್ ಯಾವುದಾಗುತ್ತೆ? ಸಿಕ್ಕಿಂ ಆಗುತ್ತೆ. ಓಕೆ, ನೆಕ್ಸ್ಟ್, BDO ಅಥವಾ ಬ್ಲಾಕ್ ಡೆವಲಪ್ಮೆಂಟ್ ಆಫೀಸರ್ ಯಾವ ಹುದ್ದೆಗೆ ಸಂಬಂಧಿಸಿದವರು? ಈ ಹುದ್ದೆಯು ಭಾರತದ ಯಾವ ಆಡಳಿತ ಮತ್ತು ಅಭಿವೃದ್ಧಿಯ ವ್ಯವಸ್ಥೆಯ ಭಾಗವಾಗಿದೆ?
ನಾವು ಪಂಚಾಯಿತಿ ಅಂತ ಬಂದಾಗ ಅಲ್ಲಿ ನಾವು ಪ್ರಮುಖವಾಗಿ ಗ್ರಾಮ ಮಟ್ಟ, ಬ್ಲಾಕ್ ಮಟ್ಟ ಮತ್ತು ಜಿಲ್ಲಾ ಮಟ್ಟ ಅಂತ ಕರಿತೀವಿ. ಈ ಒಂದು ಬ್ಲಾಕ್ ಮಟ್ಟದ ಡೆವಲಪ್ಮೆಂಟ್ ಆಫೀಸರಾಗಿ ನಾವು BDO ಅವರನ್ನು ಕಾಣ್ತೀವಿ. ಹಾಗಾದರೆ ಇವರು ಎದ್ರಾಗ ಬರ್ತಾರೆ? ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಕಂಡು ಬರ್ತಾರೆ. ಇದರಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಬ್ಲಾಕ್ ಮಟ್ಟದಲ್ಲಿ ಕಂಡು ಬರ್ತಾರೆ. ಬ್ಲಾಕ್ ಮಟ್ಟ ಅಥವಾ ಇದನ್ನು ನಾವು ಮಧ್ಯಂತರ ಮಟ್ಟ ಅಂತ ಕೂಡ ಕರಿತೀವಿ. ಯಾವುದು? ಮಧ್ಯಂತರ ಹಂತ. ಓಕೆ. ಸೊ ಈ ಒಂದು ಬ್ಲಾಕ್ ಮಟ್ಟವನ್ನು ನಿರ್ವಹಿಸ್ತಕ್ಕಂಥ ಈ BDO ಅಧಿಕಾರಿಯು ಪಂಚಾಯತ್ ಸಮಿತಿಯ ಕಾರ್ಯದರ್ಶಿ ಮತ್ತು ಬ್ಲಾಕ್ ಅಭಿವೃದ್ಧಿ ಕಚೇರಿಯ ಮುಖ್ಯಾಧಿಕಾರಿ ಆಗಿರ್ತಾರೆ. ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳಾದ MG, ನರೇಗಾ, PME ಗ್ರಾಮೀಣ ಇತ್ಯಾದಿಗಳನ್ನು ಅನುಷ್ಠಾನಗೊಳಿಸುತ್ತಾರೆ. ಬ್ಲಾಕ್ ಪ್ರಾಥಮಿಕ ಆಡಳಿತ ಘಟಕ, ಗ್ರಾಮ ಪಂಚಾಯಿತಿ, ಬ್ಲಾಕ್, ಜಿಲ್ಲೆ. ನಾನು ಆಗಲೇ ಹೇಳಿದಾಗೆ 3 ಸ್ತರದಲ್ಲಿ. ಮೊದಲನೇದು ಗ್ರಾಮ ಪಂಚಾಯಿತಿ, ಆಮೇಲೆ ಮಧ್ಯಂತರ ಅಥವಾ ಬ್ಲಾಕ್ ಮಟ್ಟ, 3ನೇದು ಜಿಲ್ಲಾ ಪಂಚಾಯಿತಿ. ಓಕೆ. ಸೊ ಇದಿಷ್ಟು ಇವತ್ತಿನ ಮೊದಲನೇ ಶಿಫ್ಟ್ GK ಕ್ವಶನ್ಸು. ಮತ್ತೆ ಯಾವುದಾದ್ರೂ ಕ್ವಶನ್ಸ್ ಮಿಸ್ ಆಗಿದ್ದರೆ ಅಥವಾ ಕ್ವಶನ್ ಕೇಳಿರೋ ರೀತಿ ಸ್ವಲ್ಪ ವಿಭಿನ್ನವಾಗಿದ್ದರೆ ಸೊ ದಯವಿಟ್ಟು ನೀವು ಕಮೆಂಟ್ನಲ್ಲಿ ಮೆನ್ಷನ್ ಮಾಡಿ ಯಾವ ರೀತಿ ಕೇಳಿದರು ಅಥವಾ ಯಾವ ಕ್ವಶನ್ ಮಿಸ್ ಆಗಿವೆ ಅಂತ. ಓಕೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೆ 2ನೇ ಶಿಫ್ಟ್ ಕ್ವಶನ್ ನೋಡ್ತಾ. ಅಲ್ಲಿವರೆಗೂ ಎಲ್ರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಸ್ಟಡಿ ಮಾಡಿ, ರಿವಿಷನ್ ಮಾಡಿ. ಮತ್ತು ಮ್ಯಾಥ್ಸ್ ಬಗ್ಗೆ, ರೀಸನಿಂಗ್ ಬಗ್ಗೆ ಜಾಸ್ತಿ ಜನ ಕೇಳ್ತಾ ಇದ್ದೀರಿ. ನೋಡಿ, ಅಗ್ನಿವೀರ್ GD ಎಕ್ಸಾಮ್ನಲ್ಲಿ ಟಫ್ ಬರ್ತಾಯಿದೆಯಪ್ಪ ಅಂತಂದರೆ ಅದು ಸೈನ್ಸ್ ಮಾತ್ರ ಮಾಡ್ರೇಟ್ ಟು ಟಫ್ ಲೆವೆಲ್ ಇದೆ. ಬಾಕಿ GK ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ರೀಸನಿಂಗ್ ಆಗಿರ್ಬೋದು ಎಲ್ಲವೂ ಕೂಡ ಈಸಿ ಟು ಮಾಡ್ರೇಟ್. ಓಕೆ. ನೀವು ಸತತವಾಗಿ 2-3 ತಿಂಗಳು ಸ್ಟಡಿ ಮಾಡಿದರೆ ಈಸಿಯಾಗಿ ನೀವು ಈ ಕ್ವಶನನ್ನು ಅಟೆಂಪ್ಟ್ ಮಾಡ್ಬೋದು. ಮತ್ತು ಯಾವುದೇ ರೀತಿ ನೆಗೆಟಿವ್ ಇಲ್ಲದೇ ಇರೋದ್ರಿಂದ ನೀವು ಅಷ್ಟು ಕ್ವಶನ್ನ ಅಟೆಂಪ್ಟ್ ಮಾಡಿ ಬರ್ಬೋದು. ಓಕೆ. ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.